sunshine. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಈ ವ್ಲಾಗ್ನ ನಾನು ನಮ್ಮ ಚೇಪೆ ತೋಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಹಸ್ಬೆಂಡ್ ಪರಿಚಯ ಮಾಡಿಸ್ತೀನಿ. ನೋಡಿ ಗಾಯ್ಸ್, ಇವರು ನನ್ನ ಹಸ್ಬೆಂಡ್ ಮೋಹನ್ ಗೌಡ. ಹೇಳಿ, ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಏನ್ ಅನ್ಸ್ತದೆ? ಖುಷಿ ಆಗ್ತದೆ. ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇವಾಗ ಟೈಮ್ ಬಂದಿದೆ, ಚೆನ್ನಾಗ್ ಮಾಡೋಣ, ಸರಿನಾ? ಜನಕ್ಕೆ ಒಳ್ಳೆ ಕಂಟೆಂಟ್ ಕೊಡೋಣ, ಬೆಳೆಯೋಣ. ಸಪೋರ್ಟ್ ಮಾಡಿ ಗಾಯ್ಸ್. ಅಷ್ಟು. ನಿಂಗೇನ್ ಅನಿಸ್ತಿದೆ? ನನಗೂ ಖುಷಿ ಆಗ್ತಿದೆ. ಫಸ್ಟ್ ಇವರೇ ಇಂಟ್ರೆಸ್ಟ್ ತೋರಿಸಿದ್ದು, ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾವಿಬ್ಬರಿಗೂ ನೀವು ಸಪೋರ್ಟ್ ಮಾಡಿ ಗಾಯ್ಸ್. ಅಷ್ಟೇ. ಇವಾಗ ಚೇಪೆ ತೋಟಕ್ಕೆ ಬಂದಿದೀವಿ. ಇಲ್ಲಿ ಏನ್ ಮಾಡ್ತೀವಿ, ಹೆಂಗಿದೆ ನಮ್ ಚೇಪೆ ತೋಟ ಅಂತ ತೋರಿಸ್ತೀವಿ ನೋಡಿ ಗಾಯ್ಸ್. ನೋಡಿ, ಮೋಹನ್ ಗೌಡ ಅವರು ಗೇಟ್ ತೆಗಿತಾ ಇದ್ದಾರೆ. ಎಷ್ಟು ನೀಟಾಗಿದೆ ನೋಡಿ ನಮ್ ತೋಟ. ನಾ ಒಳಗಡೆ ಇದು ಮಾವಿನ ತೋಟ ನಮ್ದಲ್ಲ ಅಲ್ವಾ, ಒಂದ್ಲಿ ಚೇಪೆ ತೋಟ ನಮ್ಮ ಮಾವ ನೀಟಾಗಿ ಮೇಂಟೈನ್ ಮಾಡ್ತಾರೆ. ರೋಡು ಅಷ್ಟೇ ನೀಟಾಗಿದೆ ನೋಡಿ. ಈ ರೋಡ್ ಎಲ್ಲ ನಮ್ದೇನಾ? ನಮ್ ಜಾಗದಲ್ಲಿ ನೋಡಿ ಫ್ರೆಂಡ್ಸ್, ತೋಟ ಎಲ್ಲ ಓಡಾಡಿ 2 ಚೇಪೆ ಕಾಯಿಸ್ತಾರೆ. ಬಾ, ಇನ್ನೊಂದ್ ತೋಟಕ್ಕೆ ಹೋಗೋಣ. ಎರಡ್ ಚೇಪೆಕಾಯಲ್ಲಿ ಒಂದಿಲ್ಲೇ ಸ್ವಾಹ. ಇನ್ನೊಂದ್ ತೋಟಕ್ಕೆ ಹೋಗೋಣ ಬಾ. ಅಲ್ಲಿ ಎರಡ್ ಏನಕ್ಕೆ ಅಂದ್ರೆ ನನ್ಗೊಂದು ನಿನ್ಗೊಂದು ಅಂತ ಸಿಕ್ಕಿರುತ್ತೆ. ಇಷ್ಟು ದೊಡ್ಡದ್ ಬ್ಯಾಗ್ ಎತ್ಕೊಂಡಿದ್ಯಾ? ಜಾಸ್ತಿ ಸಿಗುತ್ತೆ ಅಂತ ಬ್ಯಾಗ್ ತಗೊಂಬಂದೆ, ನೋಡಿದ್ರೆ ಎರಡೇ ಸಿಕ್ಕಿದೆ. ಓಕೆ ಗೈಸ್, ಇನ್ನೊಂದು ತೋಟದ ಹತ್ರ ಹೋಗ್ತೀನಿ, ಅಲ್ಲಿ ಸಿಕ್ತೀನಿ. ಚೇಪೆ ತೋಟದ ಗೇಟ್ ಕ್ಲೋಸ್ ಮಾಡ್ತಿದ್ದಾರೆ. ಈ ಕಡೆ ತುಂಬಾ ಜಿಂಕೆಗಳು ಓಡಾಡುತ್ತೆ ಅಂತ ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲಾ ತೋಟಗಳಿಗೂ ಈ ತರ ಫೆನ್ಸ್ ಮಾಡಿರ್ತಾರೆ. ಯಾಕಂದ್ರೆ ಅಲ್ಲಿ ಪಕ್ಕದಲ್ಲೇ ಫಾರೆಸ್ಟ್ ಇದೆ ಅಲ್ಲ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಬಾತ್ಕೋಳಿಗಳು, ಬಾತ್ಕೋಳಿ ಎಲ್ಲ ನಾಮಕೋಳಿ. ಇದು ನಮ್ಮೂರ ಕೆರೆ. ಕುಂಟೆ ಆಗ್ಬಿಟ್ಟಿದೆ. ಕೆರೆ ತರ ಇದೆ. ನಾವು ಹೋಗ್ತಿರೋದು ಕೆರೆದೆ, ನೀರಿಲ್ಲ, ಹಂಗಾಗಿ ರೋಡ್ ಕೆರೆಲೆಲ್ಲ ಫುಲ್ ರೋಡ್. ಆಕ್ಚುಲಿ ನಾವ್ ಇಲ್ಲಿಗೆ ಬಂದಿದ್ದು ಕರ್ಬೇವಿನ ಸೊಪ್ಪು ಕಿತ್ಕೊಳಕ್ಕೆ ಫ್ರೆಂಡ್ಸ್. ನಾಟಿ ಅಂಡ್ ಆರ್ಗ್ಯಾನಿಕ್. ಚಲೋ. ಹಾಯ್ ಗಾಯ್ಸ್, ಇವಾಗ ನಾವು ಬಾಳೆ ತೋಟಕ್ಕೆ ಬಂದಿದ್ದೀವಿ. ಬಾಳೆ ತೋಟ ನಮ್ ದೊಡ್ಡಪ್ಪ ಅವ್ರದ್ದು. ನೋಡೋಣ ಬಾ, ಮುಂದೆ ಏನಾದ್ರು ಹಣ್ಣಾಗಿರೋ ಅಂತ ಗೊನೆ ಯಾವ್ದಾದ್ರು ಸಿಕ್ಕರೆ ತಗೊಂಡೋಗೋಣ. ಇಲ್ಲ ಅಂದ್ರೆ ಮನೇಲಿ 2 ಗೊನೆ ಇದೆ, ತಗೊಂಡೋಗೋಣ. ನೋಡೋಣ ಬಾ, ಹುಡ್ಕಾಡಿ ಮತ್ತೆ ತೋರ್ಸೋಣ ಎಲ್ಲಾರು ಸಿಕ್ಕಿದ್ರೆ. ಕರೆಕ್ಟ್ ನೋಡ್ಕೊಂಡು ಮಾತಾಡ್ಬೇಕು. ಬಾಳೆ ಬಾಳೆ ತೋಟದ್ದು ಹೊಂಬಾಳೆ. ಅದೇನು ನಾಯಿನ ನರಿನ? ಹಾಯ್, ನಾಯಿನ ನರಿನ ನೋಡು. ವಿಡಿಯೋಗೆ ಪೋಸ್ ಕೊಡ್ತಾ ಇದೆ. ಹೊಂಬಾಳೆ ಹೊಡೆದಿದೆ ನೋಡಿ. ಬಾಳೆ ತೋಟದ ಹೊಂಬಾಳೆ ಹೊಡೆದಿದಂತೆ ಫ್ರೆಂಡ್ಸ್. ಪಲ್ಯ ಮಾಡ್ಕೊಂಡು ತುಂಬಾ ಗುರು ಎಷ್ಟು ಚೆನ್ನಾಗಿದೆ. ಇದೆಲ್ಲ ತುಂಬಾ ನಾವು ಹೋಗ್ಬೇಕು. ತೋಟಕ್ಕೆ ಬಂದು ತಗೊಂಡಿರ್ತಾರಲ್ಲ. ಹೌದು. ನಡಿ, ನಮ್ಗೆ ಸಿಗಲ್ಲ ಹಣ್ಣಾಗಿರೋದು. ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿದ್ದಾರೆ. ಇದೆಲ್ಲ ನೆಕ್ಸ್ಟ್ ಬ್ಯಾಚ್ ಇರೋಂಥದ್ದು. ಎಷ್ಟು ಓಡಾಡಿದ್ರು ಸುಮ್ಮನೆ ವೇಸ್ಟ್, ಸಿಗಲ್ಲ. ನೆಕ್ಸ್ಟ್ ಟೈಮ್ ಬರೋಣ. ಹೋಗೋಣ ಮನೆ ಕಡೆ.
ಎಷ್ಟು ಚಿಕ್ಕದಾಗಿದೆ ಮರ. ಮರ ಇರೋದಿಷ್ಟೇ, ಮರ ತುಂಬಾ ಕಾಯಿದೆ. ಇವಾಗ ಒಂದ್ ಕಾಯಿ ಎಸ್ಕೇಪ್ ಮಾಡ್ತೀವಿ. ವಾ ಶಕ್ತಿ ಮ್ಯಾಮ್, ನನ್ಗೆ ಇದು ನಿನಗೆ, ಥ್ಯಾಂಕ್ ಯು. ಇದು ನನಗೆ. ಇದು ಬೆಳಗ್ಗೆಯಿಂದ ಏನ್ ಎರಡನೇದು. ಗೊತ್ತಾ, ಹಾ ಬೆಸ ಇಲ್ಲ ಅಂದ್ರೆ ಈ ಹಾ ನ್ಯಾಚುರಲ್. ಕೆಮಿಕಲ್ ಎಲ್ಲ ಅಯ್ಯೋ. ನಿಂಗೆ ಸರಿ ಹ್ಮ್ ಇಲ್ಲೊಂದು 50 ಗಿಡ ಹಾಕವ್ರೆ ಮನೆ ಹತ್ರ ಒಂದು 50 ಗಿಡ ಹಾಕಿ ಹ್ಮ್ ಇನ್ನ ಈ ಸತಿ ಹಾಕಿದ್ವಿ. ನಾನ್ ದ್ರಾಕ್ಷಿ ತೋಪ್ ನೋಡಿಲ್ಲ, ಅದಕ್ಕೆ ನೋಡಕ್ಕಂತಾನೆ ಕರ್ಕೊಂಬಂದೆ. ನೋಡಮ್ಮ ಓಡಾಡ್ಕೊಂಡು ನೋಡು. ಇದು ನಮ್ಮೂರವ್ರದ್ದು ದ್ರಾಕ್ಷಿ ತೋಟ. ಅದ್ರಲ್ಲಿ ಕಿತ್ಕೊಳ್ಳೋಣ ಅಂತ ಬಂದ್ವಿ, ಅದ್ರಲ್ಲಿ ಖಾಲಿ ಆಗೋಗಿದೆ. ಇವ್ರಿಗಿನ್ನೂ ಕಟಿಂಗ್ ಹಾಕಿಲ್ಲ ಪಾಪ, ಆದ್ರೂ ಬೇಡ ಅಂದ್ರೂ ಕೊಡ್ತಾವ್ರೆ. ನೋಡಿ ಇಲ್ಲಿ ನನ್ಗ ಇನ್ನ ನೀವು ಕಟಿಂಗ್ ಹಾಕಿಲ್ಲಲ್ಲ, ಕಾಯಿ ಕೀಳಕ್ಕೆ ಒಂಥರ ಬೇಜಾರಾಗ್ತೈತಿ. ನಿಧಾನಕ್ಕೆ ಹಾಕು, ಹೊಡ್ದಾಕ್ತವೆ. ಫುಲ್ ಬ್ಲಾಕ್ ಇರೋದು ಕಿತ್ಕೊಬೇಕು. ಹಾ ಇಲ್ಲಿದೆ ನೋಡು. ನೀವ್ ಒಂದ್ ನಿಮಿಷ. ಯಾರ ಏನ್ ಇನ್ನೊಂದ್ ವಾರ ಬರ್ತಾ ಇದ್ವಿ, ಕಿತ್ಕೊಂಡು ಹೋಗ್ತಾ ಇದ್ವಿ ಸಲ. ಇಷ್ಟೆಲ್ಲ ಸಿಕ್ಕಿದೆ. ಏನೇನ್ ಸಿಕ್ಕಿದೆ? ಕರ್ಬೇವು, ಚೇಪೆಕಾಯಿ, ಕರಿಬೇವು, ಬಾಳೆಹಣ್ಣು, 2 ತೆಂಗಿನಕಾಯಿ, ಎಳ್ನೀರು, ಹಾ ಎಳ್ನೀರು, ದ್ರಾಕ್ಷಿ. ದ್ರಾಕ್ಷಿ, ನಿಂಗೆ ಪವರ್ಸ್. ಹ್ಮ್ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಹೊಟ್ಟೆಗೆ ಹಾಕೊಳ್ಳಿ. ಬಾಯ್.